ರೀ ಇವತ್ತೇನು ಟ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ಬೇಡಿ ಮಂತಾಗೆ ಇರ್ರಿ. ಯಾಕೆ ಮಿತ್ರ? ಅಯ್ಯೋ ಹೋಗ್ಬೇಕು. ಇನ್ನೂ ಒಂದು ವಾರ ತನಕ ರಜಾ ಹಾಕಂಗಿಲ್ಲ, ಯಾಕಂದ್ರೆ ಕೆಲಸ ಅರ್ಜೆಂಟ್ ಐತೆ. ಪಾಪ ಅವ್ರಿಗೆ ಮಣ್ಣು ನೋಡ್ಕೊಡ್ಬೇಕು. ಅವ್ರೇನು ಅಡಿಕೆ ಗಿಡ ಇಕ್ತಾರಂತೆ, ಮಣ್ಣು ಓಡಿಸಿ ಎಲ್ಲನ ಹೊಲ ಬೇರೆ ಎಲ್ಲನ ತಗ್ಗು ದಿಬ್ಬಾಗೈತಿ, ಅದೆಲ್ಲ ಹೊಡಿಬೇಕು ಅಂತಾನ ಹೇಳಿದ್ರು ಪಕ್ಕದವ್ರು. ಅದಕ್ಕೆ ನಾನು ಹೋಗ್ಲೇಬೇಕು. ಮಂತಾಗಿರಕ್ಕಾಗಲ್ಲ. ಯಾಕೆ ಅಂತ ಕೇಳ್ತಿರಲ್ರಿ. ಅವನು ಬಡ್ಡಿ ಕೊಟ್ಟಿಲ್ಲ ಅಂತ ಇಲ್ಲೇ ಸೇರ್ಕೊಂಡವನ. ಇವತ್ತು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾನೋ ಏನೋ ಅಂತ ನನಗೆ ಬೈವದಂಗ ಆಗ್ತೈತಿ. ನೀವು ನೋಡಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಡಿ. ಇವತ್ತು ಒಂದಿನ ಇರ್ರಿ, ನೋಡೋಣ. ನಮ್ಮ ಅಪ್ಪ ಬರುತ್ತೆ ಅನ್ಸುತ್ತೆ. ಸಾಯಂಕಾಲ ತಕನ ನೋಡೋಣ. ನಮ್ಮ ಅಪ್ಪ ಬಂದು ದುಡ್ಡು ಕೊಟ್ರೆ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ತೀನಿ. ನನಗೆ ಬೈವಾಗ್ತೈತೆ ನಾನು ಒಬ್ಳಿಗೆ. ಅವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನಿನಗೆ ಬಡ್ಡಿಗೆ ದುಡ್ಡು ತಕೊಂಡು ಪಾಯ ಹಾಕು ಮನೇನ ಅಂತ ಹೇಳಿ ನಾನು ಹೇಳಿದ್ದ ಹತ್ರ? ನಾನು ಹೇಳಿದ್ದ ಅಥವಾ ನನಗೇನಾದ್ರೂ ಒಂದು ಮಾತು ಹೇಳಿದ್ದ ನೀನು? ಹಿಂಗೆ ಸಾಲ ತಾಂತಾ ಇದ್ದೀನಿ, ಅದು ಮೀಟ್ರ್ ಬಡ್ಡಿಗೆ. ಅವನು ಅವನ ರೌಡಿ ಇದ್ದಂಗೆ ಇದ್ದಾನೆ, ಅವನ ಹತ್ರ ಹೋಗಿ ಸಾಲ ತಾಂಡಿದ್ಯಲ್ಲ ನೀನು. ಸಾಲ ತಾಬೇಕಾದ್ರೆ ನನಗೇನು ಒಂದು ಮಾತು ಹೇಳ್ದ? ಈಗ ನೋಡಿದೆ ಬೈವಾಗುತ್ತೆ ಜೊತೆಗಿರು ಅಂತ ಹೇಳ್ತಾ ಇದ್ಯಾ. ಗಂಡ ಅಂದರೆ ಸ್ವಲ್ಪ ಮರ್ಯಾದೆ ಇಲ್ಲ ನಿನಗೆ. ಮರ್ಯಾದೆ ಇದ್ದಿದ್ರೆ ಹೇಳ್ತಿದ್ದೆ ನನಗೆ. ಇದ್ಯಾಕ್ರಿ ಹಿಂಗ ಆಡ್ತಾ ಇದ್ದೀರಾ? ಏನೋ ನಿಮ್ಗೆ ಹೇಳ್ದೇನೆ ನಿಮ್ಮನ್ನ ಏನಾನ ದುಡ್ಡು ಕೇಳಿದ್ರೆ ನೀವೇನಂತೀರಾ? ನೀನ್ ತಾನೇ ಮನೆ ಕಟ್ಟಿಸ್ತೀನಿ, ನೀನ್ ದುಡ್ಡೇನು ಕೇಳಬೇಡ ಅಂತ ಹೇಳ್ದೆ ಅಂತಾನ ಬೈತಿದ್ರಿ. ಅದು ಅಲ್ದೇನೆ ಮೇಸ್ತ್ರಿ ಬೇರೆ ಎದೆ ಮೇಲೆ ಕಾಲಿಕೊಂಡು ದುಡ್ಡು ಕೊಡು ಅಂತ ಕಾಡಿಸ್ತಿದ್ದ. ಅದಕ್ಕೆ ಹೋದ್ರೆ ಹೋಗ್ಲಿ ಬಿಡು, ಹೆಂಗು ಉಪ್ಪಿನಕಾಯಿ ದುಡ್ಡು ಬರುತ್ತಲ್ವಾ, ತೀರ್ಸಿದ್ರೆ ಆಯ್ತು ಅಂತಾನ ಬಡ್ಡಿಗೆ ಸಾಲ ತಂದೆ. ಆದ್ರೆ ಅವ್ನು ಉಪ್ಪಿನಕಾಯಿ ಓನರ್ ಈ ತರ ಮೋಸ ಮಾಡ್ತಾನೆ ಅಂತ ನನ್ಗೇನ್ ಗೊತ್ತಿತ್ತು ಹೇಳಿ? ಅವನೇನ ಕೊಟ್ಟಿದ್ರೆ ಇಂಥ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಸಮಸ್ಯೆ ಹೇಳಿ ಕೇಳಿ ಬರ್ತವೆ ನಮ್ಮ, ಯಾವುದು ಬರಲ್ಲ. ಏನನ್ನ ಕೆಲಸ ಮಾಡ್ಬೇಕು ಅಂದಾಗ ಹೇಳ್ಬೇಕು. ಹಿರಿಯರು, ಗಂಡ, ಮಾವ, ಅತ್ತೆ ಅಂತ ಇರ್ತಾರೆ ಮನೆಯಾಗೆ. ನೀನೇ ದೊಡ್ಡಿದು, ನಾನು ಸಾವುಕಾರ ಸಿದ್ದಪ್ಪನ ಮಗಳು, ಸಾವುಕಾರರ ಮಗಳು ಅಂತ ಹೇಳಿಬಿಟ್ಟು ಅಹಂಕಾರದಿಂದ ನಾನ್ ಮನೆ ಕಟ್ಟಿಸ್ತೀನಿ, ನನ್ನ ಮನೆ ಅಂತಾನ ಪಾಯಿ ಹಾಕಿಸ್ತೀನಿ, ದುಡ್ಡು ನೋಡ್ಕೊಂಡು ಕಟ್ಸೋಣ ಬಿಡಮ್ಮ ಅಂತ ಹೇಳಿದ್ರು ಕೇಳಲಿಲ್ಲ. ನಿಮಗೆ ಗೊತ್ತಾಗಲ್ಲ ಅತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ, ನಾನು ಮನೆ ಕಟ್ತೀನಿ ಅಂತಂದೆ. ಈಗ ನಮ್ಮನ್ನೆಲ್ಲಾನ ಅವನು ಬಂದು ಬಾಯಿಗೆ ಬಂದಂಗೆ ಮಾತಾಡಂಗೆ ಮಾಡಿದೆ ನೀನು. ನಿಮ್ಮ ಅಪ್ಪಯ್ಯ ಇವತ್ತು ಬರ್ತಾನೋ ಇಲ್ವೋ ಯಾರಿಗೆ ಗೊತ್ತು. ಹೋಗಿ ಎಲ್ಲ ನನ್ನ ತಂದ್ಕೊಡು ಮೊದಲು, ಎಲ್ಲಿದ್ರೆ ಅವನು ಬಂದು ಊರು ಬಾಯಿ ಮಾಡ್ತಾನೆ. ಅಯ್ಯೋ ಏನತ್ತೆ ನೀವು ಹಿಂಗೆ ಮಾಡ್ತಾ ಇದ್ದೀರಾ? ನನಗೆ ಯಾರೂ ಸಹಾಯ ಮಾಡಲ್ಲ, ನನಗೆ ಸಪೋರ್ಟ್ ಮಾಡಲ್ಲ ನೀವೆಲ್ಲನ. ನಿಮಗೆ ಒಳ್ಳೇದಾಗಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ನಾವು ಚೆನ್ನಾಗಿರ್ಬೇಕು ಅಂತ ನಾನೇನೋ ಹೆಂಗಾದ್ರು ಮಾಡಿ ಮನೆ ಕಟ್ಟಾನ ಅಂತ ನಾನು ಏನೇನೋ ಪ್ರಯತ್ನ ಮಾಡಕ್ ಹೋದ್ರೆ ನೀವೊಬ್ರು ನನಗೆ ಸಪೋರ್ಟ್ ಮಾಡೋದೇ ಇಲ್ವಲ್ಲತ್ತೆ. ಸಪೋರ್ಟ್ ಮಾಡೋದಿರ್ಲಿ, ಹಿಂಗೇನ ತೊಂದರೆ ಬಂದಾಗ ಜೊತೆ ನಿಲ್ತೀವಿ, ನಾವಿದ್ದೀವಿ. ಬಿಡು ನೇತ್ರ, ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನೋಡೋಣ ಅಂತ ಒಂದು ಮಾತು ಬರಲ್ವಲ್ಲ ನಿಮ್ಮ ಬಾಯಾಗೆ. ಮಾತು ಬರಬೇಕು ಅಂದ್ರೆ ನೀನು ಹಂಗೆ ನಡ್ಕೋಬೇಕಮ್ಮ. ಎಲ್ಲನ ಹೇಳ್ಬೇಕು ನಮಗೂನು. ನೀನು ನಾನೇ ದೊಡ್ಡ ಯಜಮಾನಿ, ನನ್ನ ಯಾರು ಕೇಳೋರು ಅಂತಾನ ಹಂಗೆ ದೌಲತ್ತಿಂದ ಮಾಡಕ್ ಹೋದ್ರೆ ಹಿಂಗೆ ಆಗೋದು. ಗಿರಿ, ನೀನು ಏನು ಮಾಡಕ್ಕಾಗಲ್ಲ. ನೀನಿದ್ರು ದುಡ್ಡು ತಂದು ಕೊಡ್ತೀಯ ನೀನೇನು? ನಾವೆಲ್ಲ ಇದ್ದೀವಿ, ಏನು ಆಗಲ್ಲ. ನಿನ್ ಕೆಲ್ಸಕ್ಕೆ ನೀನು ಹೋಗು. ಸುಮ್ಮನೆ ಯಾಕೆ ನೀನ್ ಕೆಲಸನ ಹಾಳು ಮಾಡ್ಕೊಂತೀಯ? ಸರಿ ಅಮ್ಮ, ಆಯ್ತು. ನೇತ್ರ, ಏನೂ ಆಗಲ್ಲ. ನಿಮ್ಮ ಅಪ್ಪ ಬರುತ್ತೆ ಅಂತ ಹೇಳಿದ್ಯಲ್ಲ, ತಂದು ಕೊಡೋದು ಬಿಡು. ನಿಮ್ಮ ಅಪ್ಪಗೆ ಯಾವ ಲೆಕ್ಕ 10,000 ದುಡ್ಡೆಲ್ಲ. ಅಲ್ಲ, ಬರುತ್ತೋ ಇಲ್ವೋ ಅಂತ ನನಗೆ ಅನುಮಾನ. ಎಲ್ಲ ಊರಿಗೆ ಹೋಗೈತೆ ಅಂತ ಹೇಳ್ತು, ಊರಿಂದ ಬಂದಿಲ್ಲ ಅಂದ್ರೆ? ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬಂದಾಗ ಕೊಡ್ತೀನಿ ಅಂತ ಹೇಳಿ ಅವ್ನಿಗೇನಾನ ಒಂದು ಹೇಳಿ ಕಳಿಸು ಅಷ್ಟೇನೆ. ಹಿಂಗೆ ಸರಿ, ಬತ್ತೀನಮ್ಮ ನಾನು. ಆಯ್ತು, ಹೋಗ್ಬಾರ, ಹೋಗು. ಏನತ್ತೆ ನೀವು ಸೊಸೆ ಅಂತನೂ ಸ್ವಲ್ಪನೂ ಇದೇ ಇಲ್ವಲ್ಲ? ಅವ್ರನ್ನ ಟ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗು ಅಂತ ಕಳಿಸ್ತಲ್ಲ. ಈಗ ನೀನು ದುಡ್ಡು ನೀನು ಕೊಡ್ತೀಯ? ಅಯ್ಯೋ, ಇಲ್ಲೇ ಇದ್ರೆ ಎಂದು ಅವ್ನು ದುಡ್ಡು ಕೊಡಂಗಿದಾನ? ನಿಮ್ಮ ಅಪ್ಪ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ದಲ್ಲ, ಬಿಡು. ನಿಮ್ಮ ಅಪ್ಪ ಬಂದ್ಮೇಲೆ ಇಸ್ಕೊಂಡು ಕೊಡಿವಂತೆ. ಇಲ್ಲಿದ್ರೆ ಅವನದು ಕೆಲಸ ಕೇಳು. ಹೋದ್ರೆ ಅವನಿಗೆ ದುಡ್ಡಾದ್ರೂ ಸಿಗುತ್ತೆ. ಕೂಲಿ ದುಡ್ಡಾದ್ರೂ ಸುಮ್ಮನೆ ಮನೆ ಕೂಕೊಂಡಿದ್ರೆ ಏನೂ ಆಗಲ್ಲ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ? ಏನಾರ ಒಂದು ಹೇಳಿ ಕಳ್ಸೋಕ್ಕಾಗುತ್ತೆ. ಹಂಗೂ ನಿಮ್ಮ ಅಪ್ಪ ಬರಲಿಲ್ಲ ಅಂತಂದರೆ ಏನೋ ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಏನಾದರೂ ಒಂದು ಹೇಳೋಕ್ಕಾಗುತ್ತೆ. ಇಂಥವೇನಾನ ಕೆಲಸ ಮಾಡಬೇಕು ಅಂದಾಗ ದೊಡ್ಡವರು ಅಂತ ಹಿರಿಯರು ಅಂತ ಇದ್ದೀವಿ, ಗಂಡ ಅಂತ ಇದ್ದಾನೆ, ಹೇಳದಾಗ ಕಲ್ತ್ಕ ಇನ್ಮೇಲಾದ್ರೂ. ನಾನು ಇಲ್ಲೇ ಹೊರಗಡೆಗೆ ಹೋಗ್ಬರ್ತೀನಿ. ಹೋಗಿ ಹೆಂಗೆ ನೆಗದ್ಬಿಟ್ಟು ಸಾಯತ್ತ. ಮತ್ತೆ ಒಬ್ಳು ನನ್ನ ಕಾಡ್ಸಾಕಿ ಏನು ₹1 ದುಡ್ಡು ಕೊಡಂಗಿಲ್ಲ, ಏನೂ ಇಲ್ಲ. ಇಂಥದಕ್ಕೆ ಮಾತ್ರ ಬಂದ್ಬಿಡ್ತಾಳೆ ಮಾತಾಡ್ಕೊಂಡು, ನಾನೇನಾದ್ರು ತಪ್ಪು ಮಾಡಿಸಿ ಹಾಕೊಂಡಾಗ. ನಂದೊಂದೆಲ್ಲಿ ಇಕ್ಕಲಿ ಅಂತಾನೆ. ನೇತ್ರ, ನಿಮ್ಮ ಅಪ್ಪ ಬರ್ತೀನಿ ಇವತ್ತು. ಸಾವಿತ್ರಿ ಮಂತಾಗೆ ಅಯ್ಯಪ್ಪ ಅಲ್ಲೇನೆ ಇಲ್ಲಿಗೆ ಬರಬೇಕು ಅಂತಾನ ಮಾತಾಡ್ಕೊಂತಿದ್ದ. ನಾನು ಹಂಗೂ ಹೋಗಿ ನೋಡಿದೆ, ಅಲ್ಲೇ ಹೊರಗೆ ನಿಂತಿದ್ರು ಸಾವಿತ್ರಿನೂ ಅಯ್ಯಪ್ಪ ರೌಡಿ ರುದ್ರನೂ ಮಾತಾಡ್ಕೊಂಡು. ಈಗ ಇಲ್ಲಿಗೆ ಬರ್ತಾರೆ ಅನ್ಸುತ್ತೆ. ದುಡ್ಡು ರೆಡಿ ಆಗಿದ್ಯಾ? ನಿಮ್ಮ ಅಪ್ಪ ಯಾವಾಗ ಬರುತ್ತಂತೆ? ಅಯ್ಯೋ, ದುಡ್ಡು ಇಲ್ಲ, ಎಂಥದ್ದು ಇಲ್ಲ ಕಣೆ ಗೌರಿ. ನಮ್ಮಪ್ಪ ಯಾವಾಗ ಬರುತ್ತೋ ಏನೋ ಒಂದೂ ಗೊತ್ತಿಲ್ಲ. ನಮ್ಮಮ್ಮಯ್ಯ ಕಳಿಸ್ತೋ ಇಲ್ವೋ? ನನಗಂತೂ ಟೆನ್ಷನ್ ಆಗ್ತೈತಿ. ನನ್ನ ಗಂಡ ನೋಡಿದ್ರೆ ಈಗಲೇ ಟ್ಯಾಕ್ಟ್ರಿ ತಗೊಂಡು ಕೆಲ್ಸಕ್ಕೆ ಹೋಗ್ತೀನಿ, ಮಣ್ಣು ನೋಡಿಯೋಕ್ಕೆ ಅರ್ಜೆಂಟು ಅಂತ ಅದೇ ಹೋದ. ಅಲ್ಲ, ನನ್ನ ಜೊತೆಗೆ ಇರಬೇಕು ಅನ್ನೋದೊಂದು ಇಟ್ಟು ಗೊತ್ತಾಗಲ್ವ ಹಿಂಗೆ?
ನಮ್ಮ ಅತ್ತೆ ಒಬ್ಳು ಹೋಗು ಹೋಗು ಇಲ್ಲಿದ್ದು ಏನು ಮಾಡ್ತೀಯಾ ಅಂತಾಳೆ. ಏನು ಇವಳೆ ನಂಗೇನೆ ದುಡ್ಡು ತಂದು ಕೊಟ್ಬಿಡ್ತಾಳೇನು ಅಮ್ಮಂಗೆ. ಏನು ಮಾಡೋದ ಗೊತ್ತಿಲ್ಲ ಕಣೆ ಗೌರಿ. ಥು, ಏನಾದರೂ ಮಾಡಿ ಎಲ್ಲನ ಸಾಲ ಆದ್ರೂ ತಗೊಂಬರ್ಬೇಕಾಗಿತ್ತು. ಎಲ್ಲಿ ಥರನೇ ಯಾರು ಕೊಡ್ತಾರೆ ಈಗ ಅಷ್ಟೊಂದು ದುಡ್ಡು? ಈ ಊರಾಗ ಯಾರು ತಗ್ತಾನೆ ದುಡ್ಡು ಐತಿ ಹೇಳು ಅಷ್ಟೊಂದು? ಹಾಂ, ಅದು ಅಲ್ಲದೇನೆ ನಾನು ಬೇರೆ ಸಾಲ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಯಾರು ಕೊಡಲ್ಲ. ಆಮೇಲೆ ಹೆಂಗೆ ಕೊಡ್ತಾಳೋ ಇಲ್ಲಿ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಬೇರೆನೆ, ಯಾಕೆ ಅವ್ನು ಓನರ್ ಬೇರೆ ಕೊಟ್ಟಿಲ್ಲ, ಉಪ್ಪಿನಕಾಯಿ ಬೇರೆ ಮಾಡ್ತಿಲ್ಲ ಅಂತಾನೆ ಎಲ್ಲ ಅನುಮಾನ ಪಡ್ತಾರೆ. ಏನೋ ಕೊಟ್ಟರೆ ನೀನೇ ಕೊಡಬೇಕು ಅಷ್ಟೇನು. ನಾನು ಎಲ್ಲಿಂದ ತಂದು ಕೊಡ ನಿನ್ನ ಹತ್ರ? ನನ್ನ ಹತ್ರ ಇದ್ದಿದ್ರೆ ನಿನಗೆ ಯಾಕೆ ನಾನು ಕೊಡ್ತಾ ಇರ್ಲಿಲ್ವಾ ಹೇಳು? ಹಾಂ, ನನ್ನ ಹತ್ರ ಇಲ್ಲಮ್ಮ. ಯಾರಿದ್ದೀರಮ್ಮ ಮನೆಯಾಗೆ? ನೇತ್ರ, ನೇತ್ರ ಬಾರಮ್ಮ ಇಲ್ಲಿ. ನೇತ್ರ ಅವ್ನು ಬಂದ ಅನ್ಸುತ್ತೆ. ಒಯ್ಯ ರೌಡಿ ರುದ್ರಣ್ಣ ಬಡ್ಡಿ ಕೊಡು ಅಂತಾನ. ಬಾ ಹೋಗೋಣ. ಅಯ್ಯೋ ನನಗೆ ಭಯವಾಗ್ತೈತೆ ಕಣೆ ಗೌರಿ. ಏನೇ ಮಾಡೋದು? ಭಯ ಪಟ್ರೆ ಏನು ಮಾಡೋಕ್ಕಾಗಲ್ಲ. ಬಾ, ಏನಾದರೂ ಒಂದು ಹೇಳಿ ಕಳಿಸುವಂತೆ. ಇನ್ನೊಂದು ವಾರ ಟೈಮ್ ಕೇಳಬೇಕಾಗಿತ್ತು ನೀನು. ನಾಳೆಗೆ ಕೊಡ್ತೀನಿ ಅಂತ ಹೇಳಿದೆ. ಇನ್ನೊಂದು ವಾರ ಟೈಮ್ ಕೊಡು, ನಾನು ತಂದು ಕೊಡ್ತೀನಿ ಅಂತ ಹೇಳಿದ್ರೆ ಹೋಗೋಣ. ವಯ್ಯ ನೀನು ನಾಳೆ ಕೊಡ್ತೀನಿ, ನಾವು ಅಪ್ಪ ಬರುತ್ತೆ ಅಂದಲ್ಲ, ಅದಕ್ಕೆ ಇಲ್ಲೇ ಉಳ್ಕೊಂಡು ನೋಡು ಬಂದವನು. ಏನು ಹೊರಗೆ ಬರ್ತಿರೋ ಏನು ನಾನೇ ಒಳಗೆ ಬರಲು? ಹಾಂ, ಅಯ್ಯೋ ಹೊರಗೆ ನಿಂತ್ಕೊಂಡು ಊರು ಬಾಯ್ ಮಾಡ್ತಾನೆ. ಒಳಕ್ಕೆ ಕರ್ಕೊಂಬರೋಗಿ ಗೌರಿ. ಯಾರನ್ನ ಅಕ್ಕಪಕ್ಕಗಳ ನೋಡಿರೆ ಬಡ್ಕೊಂತ ಹಂಗೇನೆ ಹೆಂಗಸರಂತೂ ಕಾತ್ಕೊಂಡಿರ್ತವೆ. ಯಾರನ್ನ ಕಂಡರ ಮನೆಗೆ ಏನನ್ನ ಜಗಳ ಆಗುತ್ತೆ, ಏನನ್ನ ಸಮಸ್ಯೆ ಬಂದ್ರೆ ಸಾಕು ಹಂಗೇನೆ ಆಡ್ಕಂತು ಮನೆ ಊರಿಗೆಲ್ಲನ ಹಂಚಕ್ಕಿ. ಥೂ, ಏನು ಹೆಂಗಸ್ರು ಏನು ಕರ್ಕೆ ಕರ್ಕೊಬರು. ಸಾವಿತ್ರಕ್ಕ, ಸಾವಿತ್ರಕ್ಕ ಬರೀ ಒಳಕ್ಕೆ ಅಣ್ಣನ ಒಳಗೆ ಕರ್ಕೊಂಬ. ನೋಡಮ್ಮ, ನಮ್ದೇನಿದ್ರು ಒಳಗೆ ಬಂದು ಗುಟ್ಟಾಗಿ ನಡೆಸೋಂಥ ಜಾಯಮಾನನೇ ಅಲ್ಲ. ನೀವೇ ಹೊರಗೆ ಬರ್ರಿ. ಹಾಂ ಅಷ್ಟೇನಿ. ನೋಡಿರು ನೋಡಿ ಆಗಬೇಕು ನಿಮಗೆ. ಅಕ್ಕಪಕ್ಕಗಳರು ಆಡ್ಕೋಬೇಕು. ಬಡ್ಡಿಗೆ ಸಾಲ ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತನ ಎಲ್ಲ ಕೇಳಬೇಕು. ಬರೀ ಹೊರಕ್ಕೆ ನೀವೇನೆ. ಅಯ್ಯೋ ನೇತ್ರ, ನಾವೇ ಹೊರಕ್ಕೆ ಹೋಗ್ಬೇಕಂತೆ. ಬಾ ಸರಿ ನಡಿ. ಎಲ್ಲಮ್ಮ ದುಡ್ಡು? ಎಲ್ಲಿ ದುಡ್ಡು? ಹಾಂ, ಬಡ್ಡಿ ದುಡ್ಡು ಎಲ್ಲಿ? ಕೊಡಿ ಬೇಗ. ಅಣ್ಣ ಇರೋಣ, ಇನ್ನೂ ಏನು ರಾತ್ರಿ ಆಗ್ಬಿಟ್ಟೈತ? ನಮ್ಮಪ್ಪ ಬರುತ್ತೆ ಇರು. ಯಾಕೆ ಹಿಂಗಾಡ್ತಾ ಇದೆಯಾ ದುಡ್ಡು ದುಡ್ಡು ಅಂತನ? ಕೊಡೋವರೆಗೊಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ. ಸಮಾಧಾನ ಇಲ್ಲ ಗಿಮಾಧಾನ ಇಲ್ಲ. ನಾನು ಕತ್ಲಾಗೋಷ್ಟೊತ್ತಿಗೆ ನಮ್ಮ ಊರಿಗೆ ಹೋಗಿ ಸೇರ್ಕೋಬೇಕು. ಎಷ್ಟು ದಿನ ಅಂತ ಕಾಯೇನ? ನನಗೂ ಸಾಕಾಗೈತಿ. ಈಗಾಗಲೇ 4-5 ದಿವಸ ಆಯಿತು. ನೀನು ಇನ್ನೂ ಜಾಸ್ತಿ ದುಡ್ಡು ಕೊಡಬೇಕಾಗುತ್ತೆ. ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ ಕಣ್ಣಣ್ಣ. ಒಳಕಾದ್ರೂ ಬಾರಣ. ಯಾಕಣ್ಣ ಹಂಗ್ ಬಾಯ್ ಮಾಡ್ತಾ ಇದೀಯಾ? ಬಾಗ್ಲಾಗ ನಿಂತ್ಕೊಂಡು ಅಕ್ಕಪಕ್ಕಗಳ ನೋಡ್ತಾ ಇದಾರೆ ಎಲ್ಲನ. ನೋಡಿದ್ರೆ ನಮ್ಮ ಮರ್ಯಾದೆ ಏನಾಗಲ್ಲ? ನೋಡಮ್ಮ, ನಾನು ಮರ್ಯಾದೆ ಗಿರಿಯಾದಿ ಅಲ್ಲ, ನಾ ಹಂಚ್ಕಮ್ಮ ಅಂತ ಅಲ್ವೇ ಅಲ್ಲ. ಒಟ್ಟಿನಲ್ಲಿ ನಮ್ಮ ದುಡ್ಡು ಕೊಟ್ಟರೆ ನಾವೇನು ಮಾತಾಡಲ್ಲ. ದುಡ್ಡು ಕೊಡು, ನಾವು ಹೋಗ್ತಾ ಇರ್ತೀನಿ. ದುಡ್ಡು ಕೊಡೋಕ್ಕೆ ಬಡ್ಡಿ ಕೊಡೋಕೆ ಆಗಲಿಲ್ಲ ಅಂತಂದರೆ ಯಾಕಮ್ಮ ಸಾಲ ತಂಬ್ತೀರ ನೀವೆಲ್ಲನ? ಏನ್ ನೇತ್ರ ನೋಡ ಅಣ್ಣಯ್ಯ ನನ್ ಕೇಳ್ತೈತಿ. ನೀನ್ ದುಡ್ಡು ಕೊಡಿಸ್ತೆ ನೋಡ್ ಸಾವಿತ್ರಿ. ಇವತ್ತು ನಾನು ಇಲ್ಲೇ ಇದ್ದು ಅಯ್ಯಮ್ಮಂತ ಕಾತ್ಕೊಂಡಿರ್ಬೇಕಾಗೈತೆ. ನಮ್ ದುಡ್ಡು ನಾವು ಕೊಟ್ಟು ನಮ್ ದುಡ್ಡು ಕೊಡಕ್ಕೇನೆ ನಾವು ಎಷ್ಟೊತ್ತಿಂದ ಕಾಯ್ಬೇಕು? ಕೊಡಂಗೆ ಇಲ್ಲ ಅಂತನ ಅವಣ್ಣ ನಾನು ಬೈತೈತಿ. ಯಾರ ತಗಾದ್ರೂ ಒಂದು ಸಾಲನಾದ್ರೂ ಇಸ್ಕೊಂಬಂದು ಇಕ್ಕಬೇಕಾಗಿತ್ತು ತಾನೇ ನೇತ್ರ? ಅಲ್ಲೇನೆ ಮಧ್ಯಾಹ್ನ ಮೇಲಾಯ್ತು. ನಾನೇ ಹೇಳಿದೆ ಅವಣ್ಣ ಅಲ್ಲೇನೆ ಬೆಳಗ್ಗೆನೆ ಹೊರಟಿತ್ತು. 8 ಗಂಟೆಗೆ ಬಾ ಹುಡುಗಿ ಹತ್ರ ಹೋಗೋಣ ಅಂತಾನೆ. ಬೇಡ ಬಿಡೋಣ, ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಡೋಣ. ಒಂದು ಸ್ವಲ್ಪ ಮಧ್ಯಾಹ್ನ 1 ಗಂಟೆ 2 ಗಂಟೆ ಹಂಗೆ ಹೋಗೋಣ. ನೋಡೋಣ ಯಾರ ತಗೋಣ ಸಾಲ ಗಿಲ್ಲ ಇಸ್ಕೊಂಬತ್ತಾಳೇನೋ. ಅವ್ರ ಅಪ್ಪ ಏನಾರು ಬರುತ್ತೇನೋ ಆಟಕ್ಕೆ ಅಂತೆ. ನಿಮ್ಮ ಅಪ್ಪ ಯಾಕೆ ಬಂದಿರೋ ಕಾಣಲ್ಲ ಇನ್ನಾರ. ಅದು ಯಾವಾಗ ಬರುತ್ತೆ ಅಂತಲೂ ಗೊತ್ತಿಲ್ಲ, ಏನೂ ಇಲ್ಲ. ನೀನು ನಿಮ್ಮ ಅಪ್ಪ ನಿಚ್ಕೊಂಡು ಸಾಲ ತಗೊಂಡು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ನನ್ನ ಮರ್ಯಾದೆ ಹೋಗುತ್ತೆ. ನನ್ನ ನಂಬಲ್ಲ ಅವಣ್ಣ. ಇನ್ನೊಂದ್ಸಲ ನಾನು ಯಾರಿಗಾದ್ರೂ ಸಾಲ ಕೊಡ್ಸೋಕ್ಕಾಗುತ್ತಾ? ನಾನು ಹೇಳಿದ್ ಕೊಡುತ್ತಾ ಹೇಳು? ನಿನ್ನಿಂದನ ನನಗೂ ಕೆಟ್ಟ ಹೆಸರು. ಅಯ್ಯೋ ಏನು ಮಾಡೋದು ಸಾವಿತ್ರಕ್ಕ, ಈ ಥರ ಆಗುತ್ತೆ ಅಂತ ಯಾರು ಕಂಡಿದ್ರು ಹೇಳು? ನೇತ್ರ ಏನೋ ಅಂದ್ಕೊಂಡಿದ್ಲು. ಅವ್ರ ಅಪ್ಪ ಆದ್ರೂ ದುಡ್ಡು ಕೊಡ್ತಾರೆ ಅಂತಾನೆ. ಆದರೆ ಅವ್ರ ಅಪ್ಪನೂ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗೋರಂತೆ. ಇವತ್ತು ಬರ್ತಾರೆ, ಸಾಯಂಕಾಲದಷ್ಟೊತ್ತಿಗಾದ್ರೂ ಬಂದೇ ಬರ್ತಾರೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಸಮಾಧಾನ ಗಿಮಾಧಾನ ಇಲ್ಲಮ್ಮ. ಈಗ ನೀನು ದುಡ್ಡು ಕೊಡ್ತೀವ ಇಲ್ಲ ನಿನ್ನ ಎಮ್ಮೆಗಳು ಅವನ್ನೆಲ್ಲ ಇಟ್ಕೊಂಡು ಹೋಗೋನು? ಅಯ್ಯೋ ಸರ್ ಹಂಗೆ ಮಾಡ್ಬಿಟ್ಟಿರ. ನಮ್ಮ ಅತ್ತೆ ಮನೆಯಲ್ಲೇ ಐತೆ. ಹಂಗೇನಾರ ಮಾಡಿದ್ರೆ ಅಷ್ಟೇ ನಮ್ಮ ಅತ್ತೆ ನನ್ನ ಪರ್ಕೆ ತಗೊಂಡು ಹೂವು ಅದಿತಾಳೆ ಅಷ್ಟೇನೆ. ಹಂಗೆಲ್ಲ ಮಾಡಬೇಡಿ. ನೋಡಮ್ಮ, ಸಾರು ಗೀರು ಅನ್ನ ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಯಾವ ಸಾರು ಅಂದರೂ ಅಷ್ಟೇ, ಗೀರು ಅಂದರೂ ಅಷ್ಟೇ. ನನಗೆ ಒಟ್ಟಿನಲ್ಲಿ ಬಡ್ಡಿ ದುಡ್ಡು ಕೊಡಬೇಕು ಅಷ್ಟೇನೆ. ನಾನು ಇಟ್ಕೊಂಡು ಹೋಗ್ತೀನಿ ಈಗ. ಬೇಡಣ್ಣ ಬೇಡಣ್ಣ, ಇಟ್ಕೊಂಡು ಹೋಗ್ಬೇಡ, ನಿನ್ನ ಕೈ ಮುಗಿತೀನಿ. ನೇತ್ರ ನೇತ್ರ, ನಿಮ್ಮ ಅಪ್ಪ ಬಂತು ನೋಡು. ನೇತ್ರಮ್ಮ, ನೇತ್ರಮ್ಮ. ಅಪ್ಪ ಅಪ್ಪ ಬಂದೇನಪ್ಪ. ಅಯ್ಯೋ ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಯಾವ ಊರಿಗೆ ಹೋಗಿದ್ದಪ್ಪ? ಏನ್ ಕೆಲಸದ ಮೇಲೆ ಹೋಗಿದ್ದೆ? ಮೊದಲು ದುಡ್ಡು ಕೊಡು ನನಗೆ 10,000ನ. ನೋಡವಯ್ಯ ದುಡ್ಡು ಕೊಟ್ಟಿಲ್ಲ ಅಂತ ನನಗೆ ಹಿಂಸೆ ಮಾಡ್ತಾ ಇದ್ದಾನೆ. ನೀನು ಸಾವುಕಾರ್ತಿದ್ದಪ್ಪ ಅಂತ ಎದುರು ತಗೊಂಡು ಏನು ಪ್ರಯತ್ನ? ನಿನ್ನ ಮಗಳು ಹಿಂಗೆ ಕಷ್ಟಪಟ್ಟು ಇನ್ನೊಬ್ರ ಹತ್ರ ಅವಮಾನ ಅನುಭವಿಸ್ತಾ ಇದ್ದಾಳೆ. ನೀನು ಎಲ್ಲಿಗೆ ಹೋಗಿದ್ದೆ? ಮನೆಗೆ ಇರ್ಲಿಲ್ವಲ್ಲ? ಮನೆಗೆ ಒಂದು 10,000 20,000 ದುಡ್ಡು ಇಕ್ಕಕ್ಕಾಗಲ್ವೇ ನಿನ್ನ ಕೈಯಾಗೆ? ಅವಮ್ಮ ನೋಡಿದೆ ದುಡ್ಡೇ ಇಲ್ಲ 1 ರೂಪಾಯಿ ಅಂತಾನೆ ಹೇಳ್ತೈತೆ. ಸಮಾಧಾನ ಮಾಡ್ಕೊಳಮ್ಮ, ಬಂದಿದ್ದಾನಲ್ಲ ಇವಾಗ ದುಡ್ಡು ಕೊಡೋಕ್ಕೆ ಬಂದಿರೋದು. ನೀನೇನು ಕಣ್ಣೀರು ಹಾಕ್ಬೇಡ, ಕಣ್ಣೀರು ಒರೆಸ್ಕ ಮೊದಲು. ನೀನು ಅಳೋದು ನೋಡಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಕಣ್ಣೀರು ಒರೆಸ್ಕೊಳಮ್ಮ. ಏನು ಮಾಡೋದು? ಯಾವುದೋ ಕೆಲಸದ ಮೇಲೆ ಯಾವುದೋ ಊರಿಗೆ ಹೋಗಿದ್ದೆ, ಬರೋಕ್ಕಾಗಲಿಲ್ಲ, ಅಲ್ಲೇ ಉಳ್ಕೊಂಬಿಟ್ಟು. ಹಂಗಾಗಿ ಇರಲಿಲ್ಲ ಮನೆಯಾಗ ದುಡ್ಡು ಇರಲಿಲ್ಲ. ಯಾಕೆಂದರೆ ಆ ಬೋರ್ ಒಂದು ಸ್ವಲ್ಪ ರಿಪೇರಿಗೆ ಬಂದಿತ್ತಾ, ಎಲ್ಲ ಕೇಬಲ್ ಎಲ್ಲನ ಹಾಳಾಗೋಗಿತ್ತು.
ಹಂಗಾಗಿ ಮೋಟ್ರ್ ರಿಪೇರಿ ಮಾಡ್ಸೋಕ್ಕೆ ಕೊಟ್ಟಿದ್ದೆ. ಮನೆಗೆ ಇತ್ತು ದುಡ್ಡು, ಮೋಟ್ರ್ ರಿಪೇರಿ ಮಾಡೋಕ್ಕೆ ಕೊಟ್ಟು ಮನೆಗೆ ದುಡ್ಡು ಇಲ್ದಂಗೆ ಆಯಿತು. ಆಮೇಲೆ ಅಡಿಕೆ ತೋಟದಾರ ಬೇರೆ ಕೊಟ್ಟಿರಲಿಲ್ಲ ದುಡ್ಡ, ಅದಕ್ಕೆ ಇಸ್ಕೊಬರಕ್ಕೆ ಹೋಗಿ ದುಡ್ಡ. ಅವ್ರ ಊರಾಗ ಬೇರೆ ಯಾತ ಕುರಿ ಕಡಿತೀವಿ ಇವತ್ತು ರಾತ್ರಿಗೆ ದೇವ್ರಿಗೆ ಮಾರಮ್ಗೆ. ಸಾವುಕಾರ್ರೆ ಇರ್ರಿ ಉಂಡು ಎದ್ದ ತಗೊಂಡೋಗಿ ಅಂತೆ ದುಡ್ಡ ಅಂತನ ಅಂದ್ರೆ ಅದಕ್ಕೆ ಉಳ್ಕೊಂಡು ಬಂದು ಏನು ಮಾಡೋಕ್ಕಾಗುತ್ತಮ್ಮ? ಹೆಚ್ಚು ಕಮ್ಮಿ ಆಗುತ್ತೆ ಹಂಗಂತ ಹೇಳಿ ನಾವು ಅವ್ರ ಮೇಲೆ ರೇಗಾಡೋಕ್ಕಾಗುತ್ತಾ? ಸುಮ್ಮನೆ ನಾನು ಬಂದಿದ್ದೀನಲ್ಲ. ಏಯ್ ಯಾರೋ ನೀನು, ಎಷ್ಟು ಕೊಡ್ಬೇಕಾ ನಿನಗೆ ದುಡ್ಡ? ಸಾವುಕಾರ್ರೆ 10,000 ಬಡ್ಡಿ ಕೊಡ್ಬೇಕು, ತಂದಿದ್ರೆ ಬೇಗ ಕೊಟ್ಟು ಕಳಿಸ್ರಿ ಅವ್ರಿಗೆ. ಓ ಇವರೇನಾ ನಿಮ್ಮ ಅಪ್ಪಾರು? ನೋಡ್ರಿ ಯಜಮಾನ್ರಿ, ನಮ್ಗೆ 10,000 ಬಡ್ಡಿ ಕೊಡ್ಬೇಕು. ಇವ್ರು ಮೀಟ್ರ್ ಬಡ್ಡಿಗೆ ಸಾಲ ತಂದಿದ್ರು, ಅದನ್ನ ಕೊಡಿ ನಾವು ಹೋಗ್ತೀವಿ. ಏಯ್ ಆ ಬ್ಯಾಗ್ನಾಗ 10,000 ಐತಲ್ಲ ತಿಪ್ಪೆ, ಹೋಗಿ ಕೊಡೋಗಿ ಹೋಗಿ ತಗೊಂಡೋಗಿ. ಸರಿ ಸಾವುಕಾರ್ರೆ. ಏಯ್ ತಾಣ ದುಡ್ಡ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಮ್ಮ ಚಿಕ್ಕಮ್ಮರು ಅಂದ್ರೆ? ಏನ್ ಅವ್ರ ಕಣ್ಣಾಗೇನೆ ಕಣ್ಣೀರು ಹಾಕಿಸ್ತಾ ಇದೆಯಲ್ಲೋ? ನಮ್ಮ ಚಿಕ್ಕಮ್ಮರು ಯಾರ ಮಗಳು ಅಂತನ ಮೊದಲು ತಿಳ್ಕೊಂಡು ಆಮೇಲೆ ಮಾತಾಡ್ಬೇಕು ನೀನು. ತಗೋ ನಿನ್ ದುಡ್ಡು ಯಾರಿಗೆ ಬೇಕಾಗಿದೆ ತಾಂಡು ಹೋಗ್ತಾ ಇರಿ ಇಲ್ಲಿಂದಾನೆ. ಏನ್ರಿ ಇದು ಹಿಂಗ್ ಮಾತಾಡ್ತಾ ಇದೀರಲ್ಲ? ಕಷ್ಟ ಅಂತನ ದುಡ್ಡು ಇಸ್ಕೊಂಬಂದು ದುಡ್ಡು ಕೊಡ್ಬೇಕಾದ್ರೆ ಹಿಂಗೆಲ್ಲ ಮಾತಾಡೋದು ಸರಿ ಇಲ್ಲ. ನೀನ್ ಯಾರು ನೀನು? ನಾನು ಯಾರಾದ್ರೆ ನಿನಗೇನು? ಅದು ನಿನಗೆ ಬೇಕಾಗಿಲ್ಲ. ತಗೋ ನಿನ್ ದುಡ್ಡು ನೀನು ತಗೊಂಡು ರೈಟ್ ಹೇಳಿ ಇಲ್ಲಿಂದ. ಸರಿ ಆಯ್ತು, ನಡಿ ಸಾವಿತ್ರಿ, ನಮ್ ದುಡ್ಡು ಸಿಕ್ತಲ್ಲ. ಚಿಕ್ಕಮ್ಮರೇ ನೀವು ಹಿಂಗೆ ಕಣ್ಣೀರು ಹಾಕ್ತಾ ಇದ್ರಲ್ಲ, ನೀವೆಷ್ಟು ಧೈರ್ಯವಂತೆ ಅಲ್ಲ. ಇವ್ರ ಹತ್ರ ಯಾಕೆ ಮೀಟ್ರ್ ಬಡ್ಡಿಗೆ ಸಾಲ ತಗೊಂಬಕ್ ಹೋಗಿದ್ರಿ? ಸಾಲ ತಗೊಂಬಂತದ್ದು ಏನಾಯ್ತು ನಿಮಗೆ? ಏನ್ ಮಾಡೋದಲ್ಲ ತಿಪ್ಪೆ, ಅದು ಮನೆ ಪಾಯ ಹಾಕಿದ್ವಿ. ಅಯ್ಯಪ್ಪ ಒಳ್ಳೆ ಎದೆ ಮೇಲೆ ಕಲಿಕೊಂಡು ಕುಂತಿದ್ದ. ಕೊಡ್ರಿ ಕೊಡ್ರಿ ಅಂತಾನ. ನಾವ್ ಹೆಂಗು ಉಪ್ಪಿನಕಾಯಿ ಬರ್ಬೇಕಾಯ್ತು 3 ತಿಂಗಳು. ಆದ್ರೆ 3 ತಿಂಗಳದೂ ಅವಯ್ಯ ಕೊಟ್ಟಿಲ್ಲ, ಮೋಸ ಮಾಡಿ ಉಪ್ಪಿನಕಾಯಿ ತಗೊಂಡು ಅದೇ ಹೋಗಿದ್ದಾನೆ. ಅದೇ 15 ದಿನ ಆಯ್ತು. ಇವನ್ ಬೇರೆ ಬಡ್ಡಿ ಕೊಡು ಅಂತ ಸಾಯ್ತಾ ಇದ್ದಾನೆ. ಏನ್ ಮಾಡೋದಂತ ಗೊತ್ತಿಲ್ಲ. ಹಂಗಾಗಿ ಹಿಂಗೆಲ್ಲ ಆಯ್ತು. ಸದ್ಯ ನೀವು ಬಂದ್ರಲ್ಲ ಸದ್ಯಕ್ಕೆ. ಹೌದು ಚಿಕ್ಕಮ್ಮರೇ, ಊರಿಂದ ನಾವು ಮನೆಗೆ ಬಂದ ತಕ್ಷಣ ಅಮ್ಮವ್ರು ಹೇಳಿದ್ಮೇಲೆ ಸಾವುಕಾರರು ದುಡ್ಡು ತಗೊಂಡು ಅವಾಗಲೇ ಒಟ್ಟು ನಾನು ಕರ್ಕೊಂಡು ಬಂದ್ಬಿಟ್ರು. ನನಗೂ ಬೇಜಾರಾಯಿತು ಚಿಕ್ಕಮ್ಮರೇ, ನಿಮ್ಗೆ ಹಿಂಗೆಲ್ಲ ಆಗೈತೆ ಅಂತ ಗೊತ್ತಾಗಿ. ಈ ಥರ ನೀವು ಕಂಡರ ಹತ್ರ ಬಡ್ಡಿಗೆ ದುಡ್ಡು ತಗೊಂಬಂಥದ್ದು ಏನಾಗೈತೆ? ನಿಮ್ಮ ಅಪ್ಪರೇನೆ ಬೇಜಾನ್ ಜನಕ್ಕೆ ಬಡ್ಡಿಗೆ ದುಡ್ಡು ಕೊಡ್ತಾರೆ ಅಂಥದ್ರಾಗೆ ನೀವು ಇನ್ನೊಬ್ರ ಹತ್ರ ಬಡ್ಡಿಗೆ ದುಡ್ಡು ಕೈ ಚಾಚದ? ಸಾವುಕಾರ್ರೆ ಏನು ಸಾವುಕಾರ್ರೆ, ನಮ್ಮ ಅಮ್ಮವ್ರಿಗೆ ಏನಾದ್ರೂ ಅನುಕೂಲ ಮಾಡಿಕೊಡಿ ಮೊದಲು. ಚೆನ್ನಾಗಿರ್ಬೇಕು ಅವರು ಸುಖವಾಗಿ. ಬರೀ ಒಳಕ್ಕೆ ಸಾವುಕಾರ್ರೆ, ಬರೀ ಒಳಕ್ಕೆ ನಡೀರಿ. ನೇತ್ರ ಒಳಗೆ ಕರ್ಕೊಂಡು ನಡಿಯೇ ಊಟಕ್ಕಿಡು. ದೇವ್ರಂಗೆ ಬಂದಪ್ಪ, ಸದ್ಯ ಬಂದಿಯಲ್ಲ ಸದ್ಯಕ್ಕೆ ಬಾ ಒಳಕ್ಕೆ ಹೋಗೋಣ.